ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜಾ ವಿಧಿ ವರ್ಷದ 26ನೆಯ ಭಾನುವಾರ. ಪ್ರಿಯರೇ, ಯೇಸು ತಮ್ಮ ಶಿಷ್ಯರನ್ನು ಪ್ರೀತಿಸಿ ಸತ್ಕಾರ್ಯಗಳ ಮೂಲಕ ಮಾರ್ಗದರ್ಶನ ನೀಡಿದಂತೆ ಧರ್ಮಸಭೆಯು ಮತ್ತು ಧರ್ಮಸಭೆಯ ಸೇವಕರು ತಮ್ಮ ಮಕ್ಕಳನ್ನು ಪ್ರೀತಿಸಿ ಪೋಷಿಸುವ ಕಾರ್ಯದಲ್ಲಿ ಶ್ರಮಿಸಬೇಕಿದೆ ಎಂದು ಕ್ರಿಸ್ತ ಇಂದು ನಮ್ಮಿಂದ ಬಯಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಯೇಸುವಿನ ಮುಖಾಂತರ ದೇವರನ್ನು ಪಡೆಯುವ ಭಾಗ್ಯವನ್ನು ಹೊಂದಿದ್ದಾನೆ. ವಿಪರ್ಯಾಸದ ಸಂಗತಿಯೆಂದರೆ ಇಂದು ಅನೇಕ ಕಡೆ ಕ್ರೈಸ್ತರಿಗೆ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಧರ್ಮಸಭೆಯ ಮಕ್ಕಳಾಗಿರುವ ನಾವು ಕ್ರಿಸ್ತರಲ್ಲಿ ವಿಶ್ವಾಸವನ್ನು ಅಧಿಕಗೊಳಿಸುತ್ತಾ ಇತರರ ಕಷ್ಟ ದುಃಖಗಳಲ್ಲಿ ಸಹಭಾಗಿಯಾಗಿ ಅವರನ್ನು ಹುರಿದುಂಬಿಸುತ್ತಾ ಪ್ರೋತ್ಸಾಹಿಸುತ್ತಾ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಕ್ರೈಸ್ತ ವಿಶ್ವಾಸಿಗಳಾಗಿ ಬಾಳಲು ಈ ಆರಾಧನಾ ವಿಧಿ ನಮ್ಮನ್ನು ಸ್ವಾಗತಿಸುತ್ತಾ ಇದೆ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಸಂಖ್ಯಾಕಾಂಡದಿಂದ ಆರಿಸಲಾಗಿದೆ. ಅಧ್ಯಾಯ 11 ವಾಕ್ಯ 25ರಿಂದ 29 ತನಕ. ಪ್ರಿಯರೇ, ನಾವು ಗಮನಿಸುವಂತೆ ಇಸ್ರಾಯೇಲರನ್ನು ದಾಸ್ಯತ್ವದಿಂದ ಬಿಡುಗಡೆ ಮಾಡಿ ದೇವರು ವಾಗ್ದತ್ತ ನಾಡಿಗೆ ಕರೆತರುವ ಜವಾಬ್ದಾರಿಯನ್ನು ಮೋಶೆಗೆ ನೀಡುತ್ತಾರೆ. ಮೋಶೆ ಸಂಖ್ಯಾಕಾಂಡ 11ರಲ್ಲಿ ದೇವರ ಬಳಿ ಹೋಗಿ ಈ ರೀತಿ ಪ್ರಾರ್ಥಿಸ್ತಾನೆ. 11 ವಾಕ್ಯ 14ರಲ್ಲಿ, ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ, ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ. ಕಾರಣ ಅಧ್ಯಾಯ 11ರಲ್ಲಿ ನಾವು ನೋಡುತ್ತೇವೆ, ಜನರ ಅಸಮಾಧಾನ, ದೂರು, ಗೋಳನ್ನು ನಾವು ನೋಡುತ್ತೇವೆ. ಮಾಂಸದ ಊಟದ ಕೊರತೆಯ ಬಗ್ಗೆ ಅವರು ಅಸಮಾಧಾನವನ್ನು ತೋರ್ಪಡಿಸುತ್ತಾರೆ. ಆಗ ಮೋಶೆ ಹೋಗಿ ದೇವರ ಬಳಿ ಬೇಡಿಕೊಳ್ಳುತ್ತಾನೆ, ಇಷ್ಟು ಜನರ ಜವಾಬ್ದಾರಿಯನ್ನು ನಾನೊಬ್ಬನೇ ನಿರ್ವಹಿಸುವುದು ಕಷ್ಟವಾಗುತ್ತಿದೆ ಎಂದಾಗ ಸರ್ವೇಶ್ವರ ಸ್ವಾಮಿ ನುಡಿಯುವುದು, ನೀನು 70 ಮಂದಿಯನ್ನು ಆರಿಸಿಕೋ, ಅವರನ್ನು ಆರಿಸಿಕೊಂಡು ದೇವ ದರ್ಶನದ ಗುಡಾರದ ಬಳಿ ಕರೆದುಕೊಂಡು ಬಾ, ನಾನು ಅವರನ್ನು ಆಶೀರ್ವದಿಸುತ್ತೇನೆ ಎಂದು ತಿಳಿಸುತ್ತಾರೆ. ಹಾಗೆಯೇ ಮೋಶೆ ಮಾಡುತ್ತಾನೆ. ಅದರಲ್ಲಿ 2 ಎಲ್ದಾದ್ ಮತ್ತು ಮೇದಾದ್ ಎಂಬ ಹಿರಿಯರಿಬ್ಬರು ದೇವರ ದರ್ಶನದ ಗುಡಾರಕ್ಕೆ ಬರದೆ ತಮ್ಮ ಪಾಳೆಯದಲ್ಲೇ ಉಳಿದುಕೊಳ್ಳುತ್ತಾರೆ. ಸರ್ವೇಶ್ವರ ಸ್ವಾಮಿ ಮೇಘದಲ್ಲಿ ಇಳಿದು ಬರುತ್ತಾರೆ. ಈ ಸರ್ವೇಶ್ವರ ಸ್ವಾಮಿ ಗುಡಾರದ ಬಳಿ ನೆರೆದಿದ್ದ ಅವರ ಮೇಲೂ ಆಶೀರ್ವಾದವನ್ನು ತೋರುತ್ತಾರೆ ಮತ್ತು ಗುಡಾರದ ಬಳಿ ಬರದೆ ಪಾಳೆಯದಲ್ಲೇ ಉಳಿದ ಅವರ ಮೇಲೂ ಸರ್ವೇಶ್ವರ ಸ್ವಾಮಿ ಇಳಿದು ಬರುವುದನ್ನು ನಾವು ಇಂದಿನ ವಾಚನದಲ್ಲಿ ಆಲಿಸುತ್ತೇವೆ. ಇದನ್ನು ಗಮನಿಸಿದ ಯೆಹೋಶುವ ಮೋಶೆಯ ಬಳಿ ಬಂದು ಹೇಳುತ್ತಾನೆ, ಗುರುವೇ, ಅವರಿಗೆ ಅದು ಬೇಡವೆನ್ನಬೇಕು, ಅವರು ಪ್ರವಾದನೆ ಮಾಡುತ್ತಿದ್ದಾರೆ, ನೀವು ಅವರಿಗೆ ತಿಳಿಸಬೇಕು, ಅದು ಅವರು ಆ ಪ್ರವಾದನೆಯನ್ನು ಮಾಡಬಾರದು ಎಂದು ಹೇಳಿದಾಗ ಮೋಶೆ ನುಡಿಯುವುದು, ಯೆಹೋಶುವನೇ, ತಾಳ್ಮೆಯಿಂದ ಇರು, ನಿನಗೇಕೆ ಅಸೂಯೆ, ಅವರ ಮೇಲೆ ಕೋಪಗೊಳ್ಳಬೇಡ, ತಾಳ್ಮೆಯಿಂದಿರು ಎಂದು ಉಪದೇಶವನ್ನು ಮಾಡುತ್ತಾನೆ. ಪ್ರಿಯರೇ, ಹೇಗೆ ಮೋಶೆ ಇಂದು ಜನರ ಹಿತಾಸಕ್ತಿಯ ದೃಷ್ಟಿಯಿಂದ ತನ್ನಲ್ಲಿದ್ದ ಅಧಿಕಾರವನ್ನು, ಶಕ್ತಿಯನ್ನು ಇತರರಿಗೆ ಹಂಚುತ್ತಾನೆ, ತನ್ನಲ್ಲಿದ್ದ ದೇವರ ಶಕ್ತಿಯನ್ನು ತನ್ನ ಸ್ವಾರ್ಥಕ್ಕೆ, ಪ್ರತಿಷ್ಠೆಗೆ ಉಪಯೋಗಿಸದೆ ಇತರರು ಅದನ್ನು ಪಡೆಯುವಂತೆ ಮಾಡುವುದನ್ನು ನಾವು ಇಂದಿನ ವಾಚನದಲ್ಲಿ ನೋಡುತ್ತೇವೆ. ಅದೇ ರೀತಿ ದೇವರು ಎಲ್ಲರನ್ನ ಆಶೀರ್ವದಿಸುತ್ತಾರೆ ಎಂಬುದನ್ನು ಕೂಡ ಈ ವಾಚನದಲ್ಲಿ ಆಲಿಸುತ್ತೇವೆ. ಇಂದಿನ 2ನೇ ವಾಚನವನ್ನು ಸಂತ ಯಾಕೋಬರ ಪತ್ರದಿಂದ ಆಲಿಸುತ್ತೇವೆ. ಅಧ್ಯಾಯ 5. ಪ್ರಿಯರೇ, ಈ ಪತ್ರದಲ್ಲಿ ಇಂದಿನ ವಾಚನದಲ್ಲಿ ಯಾಕೋಬರು ಹಣವಂತರನ್ನ ದ್ವೇಷಿಸುತ್ತಿಲ್ಲ. ಹಣ, ಸಿರಿವಂತಿಕೆ ಬೇಕು, ಆದರೆ ಅದೇ ಜೀವನದ ಉದ್ದೇಶವಾಗಬಾರದು. ಅನ್ಯಾಯ, ಅಕ್ರಮ, ಮೋಸದಿಂದ ಗಳಿಸಿದ ಹಣ
ನಮ್ಮ ಮೃತ್ಯು ಎಂಬುದನ್ನು ಯಾಕೋಬರು ನಮಗೆ ಇಲ್ಲಿ ಒತ್ತಿ ಹೇಳುತ್ತಾರೆ. ಪ್ರಿಯರೇ, ಆಗಿನ ಕಾಲದಲ್ಲಿ ನಡೆಯುತ್ತಿದ್ದ ವಿಷಯಗಳನ್ನು ಗಮನಿಸಿದ ಯಾಕೋಬರು, ಅದರಲ್ಲೂ ಮುಖ್ಯವಾಗಿ ಹಣವಂತರು, ಆಜ್ಞೆಯನ್ನು ಮರೆತು ಜನರ ಶೋಷಣೆಯನ್ನು ಮಾಡುತ್ತಾ ಇದ್ದರು. ಅನ್ಯಾಯವಾಗಿ ಬಡವರ ಆಸ್ತಿ ಪಾಸ್ತಿಯನ್ನು ಕಸಿದುಕೊಂಡರು. ನ್ಯಾಯವಾದ ಕೂಲಿಯನ್ನು ಅವರು ಕೊಡಲಿಲ್ಲ. ಈ ಉದ್ದೇಶದಿಂದ ಅವರನ್ನು ಖಂಡಿಸುತ್ತಾರೆ. ಇಂದು ನಾವು ಕೂಡ ನಮ್ಮ ಜೀವನವನ್ನು ಅವಲೋಕನ ಮಾಡಿ ನೋಡೋಣ. ಇಂದು ಮುಖ್ಯವಾಗಿ ನಮ್ಮ ದೇವಾಲಯಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾನ್ವೆಂಟ್ಗಳಲ್ಲಿ ಕೆಲಸ ಮಾಡುವವರ ಸಂಭಾವನೆ, ಅವರ ಸ್ಯಾಲರಿ ಬಗ್ಗೆ ನಾವು ಗಮನ ವಹಿಸೋಣ. ನಾವು ಇಂದು ಅವರನ್ನು ಶೋಷಣೆ ಮಾಡುತ್ತಿದ್ದೇವಾ ಅಥವಾ ಅವರ ಪೋಷಣೆ ಮಾಡುತ್ತಿದ್ದೇವಾ ಎಂಬುದನ್ನು ಕೂಡ ಇಂದು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಮಾರ್ಕರ ಶುಭ ಸಂದೇಶ ಅಧ್ಯಾಯ 9 ನಾವು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳುವುದು, ಹೊಟ್ಟೆ ಕಿಚ್ಚು, ಅಸೂಯೆ ಪಡಬೇಡಿ. ಇತರರು ಒಳ್ಳೆಯ ಕಾರ್ಯ ಮಾಡಿದಾಗ ಅವರಿಗೆ ಪ್ರೋತ್ಸಾಹಿಸಿ ಎಂದು ನುಡಿಯುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಯೋವಾನನು ಯೇಸು ಸ್ವಾಮಿಗೆ, ಗುರುವೇ, ಯಾರೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು, ನಾವು ಅವರನ್ನು ತಡೆದೆವು ಎನ್ನುತ್ತಾನೆ. ಆದರೆ ಕ್ರಿಸ್ತ ಅವರನ್ನು ತಡೆಯಬೇಡ ಎಂದು ಹೇಳುವುದನ್ನು ನಾವು ಗಮನಿಸಬೇಕು. ಪ್ರಿಯರೇ, ಅಂದಿನ ಸಮಾಜದಲ್ಲಿ ಹಲವಾರು ಮಂದಿ ಪಿಶಾಚಿ ಪೀಡಿತರನ್ನು ಬಿಡುಗಡೆಗೊಳಿಸುವ ಸಲುವಾಗಿ ಮಾಟಮಂತ್ರ ಮಾಡುತ್ತಿದ್ದರು. ತಮ್ಮ ಮಂತ್ರ ಶಕ್ತಿಯಿಂದ ಪಿಶಾಚಿಯನ್ನು ಹೊರಗಟ್ಟುತ್ತಿದ್ದರು. ಅಂತಹುದೇ ಒಂದು ಸಂದರ್ಭದಲ್ಲಿ ಒಬ್ಬ ಯೇಸುವಿನ ನಾಮದಲ್ಲಿ ದೆವ್ವ ಬಿಡಿಸುತ್ತಿದ್ದನು. ಅದನ್ನು ಸಹಿಸದ ಯೋವಾನ ಯೇಸುವಿಗೆ ನಡೆದ ಘಟನೆ ವಿವರಿಸುತ್ತಾನೆ. ಯೇಸು ಸಂತ ಯೋವಾನರ ಸಂಕುಚಿತ ಮನೋಭಾವವನ್ನು ತಿದ್ದುತ್ತಾರೆ. ಪ್ರಿಯರೇ, ನಾವು ಸಹ ಅನೇಕ ಸಾರಿ ಒಳ್ಳೆಯದನ್ನು ಮಾಡಲು ಮತ್ತು ಮಾಡುವವರನ್ನು ಪ್ರೋತ್ಸಾಹಿಸಲು ಹಿಂದೇಟು ಹಾಕುತ್ತೇವೆ. ಮೊಸರಲ್ಲೂ ಕಲ್ಲು ಹುಡುಕುವ ಪ್ರವೃತ್ತಿ ನಮ್ಮಲ್ಲಿ ಅನೇಕರಲ್ಲಿ ಮನೆ ಮಾಡಿದೆ. ವಿನಾಕಾರಣ ಇತರರ ಒಳ್ಳೆಯ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕುವ ಬದಲು ಅವರನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಬೇಕು ಎಂದು ಕ್ರಿಸ್ತ ಹೇಳುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಕ್ರೈಸ್ತ ಭಕ್ತರು ಕಥೋಲಿಕ ಧರ್ಮಸಭೆಯನ್ನು ತೊರೆದು ಪ್ರಾಟೆಸ್ಟೆಂಟ್ ಮತ್ತು ಇತರ ಪಂಗಡಗಳಿಗೆ ಹೋಗುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಹುಳುಕನ್ನು ಸರಿಪಡಿಸಿಕೊಳ್ಳದೆ ಇತರ ಪಂಗಡಗಳ ಮೇಲೆ ಆರೋಪ ಮಾಡುತ್ತಿರುವುದೇ ಹೆಚ್ಚು. ಅವರ ಕಾರ್ಯವೈಖರಿ, ಒಳ ಉದ್ದೇಶಗಳು ಏನೇ ಇದ್ದರೂ ಅವರ ಸತ್ಕಾರ್ಯಗಳನ್ನು ಪ್ರೋತ್ಸಾಹಿಸುವುದಕ್ಕಿಂತ ಖಂಡಿಸಿದ್ದೇ ಹೆಚ್ಚು. ಸತ್ಕಾರ್ಯಗಳ ಮೂಲಕ ಭಕ್ತರನ್ನು ಪುನಃ ನಮ್ಮಡೆಗೆ ಕರೆತರುವ ಹಾಗೂ ಇರುವವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ಇಂದು ನಾವು ಮಾಡಬೇಕಿದೆ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಮತ್ತು ಶುಭ ಸಂದೇಶವನ್ನು ನಾವು ಇನ್ನೊಂದು ದೃಷ್ಟಿಯಿಂದ ನೋಡಬೇಕಿದೆ. ಅನೇಕ ಬಾರಿ ದೇವರ ಅನುಗ್ರಹಕ್ಕೆ ನಾವೇ ಹಕ್ಕುದಾರರಂತೆ ನಾವು ವರ್ತಿಸಿದ್ದೇವೆ. ಚರ್ಚ್ ಡಸ್ ನಾಟ್ ಹ್ಯಾವ್ ಮೊನಾಪೊಲಿ ಓವರ್ ಗುಡ್ ಆ್ಯಂಡ್ ಗ್ರೇಸ್. ತಾವು ಬಹಳ ಒಳ್ಳೆಯ ಕ್ರೈಸ್ತರು ಎಂದು ಭಾವಿಸುವವರು ಇತರರನ್ನು ಕೀಳಾಗಿ ಕಾಣುವುದು ಒಂದು ಕೆಟ್ಟ ಪ್ರವೃತ್ತಿ. ಕಥೋಲಿಕರು ಪ್ರಾಟೆಸ್ಟೆಂಟರನ್ನು, ಕ್ರೈಸ್ತರಲ್ಲದವರನ್ನು, ಸಾಂಪ್ರದಾಯಿಕ ಪಂಥಗಳು, ಇತ್ತೀಚೆಗೆ ಹುಟ್ಟಿಕೊಂಡ ಪಂಥಗಳನ್ನು ಹೀಗೆ ಕೀಳಾಗಿ ಕಾಣುತ್ತಾರೆ. ದೇವರ ಅನುಗ್ರಹ ತಮಗಷ್ಟೇ ಮೀಸಲು, ದೇವರು ಇತರರಿಗಿಂತ ತಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂಬ ಭಾವನೆ ಇವರದು. ಆದರೆ ದೇವರ ಪ್ರೀತಿ ಮತ್ತು ಅನುಗ್ರಹ ಯಾವುದೇ ಒಂದು ಗುಂಪಿಗೆ, ಒಂದು ಜನಾಂಗಕ್ಕೆ ಮೀಸಲಿಲ್ಲ. ವಿಶ್ವಾಸದಿಂದ ಬಾಳುವ, ಇತರ ಮನುಷ್ಯರನ್ನು ಪ್ರೀತಿಸುವ ಯಾರೇ ಆಗಲಿ, ಇತರರನ್ನು ಗೌರವಿಸುವ, ಕ್ರಿಸ್ತನ ತತ್ವಗಳ ಪ್ರಕಾರ ಜೀವಿಸುವ ಯಾರೇ ಆಗಲಿ, ಅವರೆಲ್ಲರೂ ದೇವರ ಅನುಗ್ರಹಕ್ಕೆ ಪಾತ್ರರು ಎಂದು ಇಂದಿನ ಮೊದಲನೇ ವಾಚನ ಮತ್ತು ಶುಭ ಸಂದೇಶ ನಮಗೆ ಹೇಳುತ್ತಾ ಇದೆ. ಪ್ರಿಯರೇ, ದ್ವಿತೀಯ ವ್ಯಾಟಿಕನ್ ಸಮ್ಮೇಳನ ನಮಗೆ ಹೇಳುವ ಸತ್ಯ ಏನೆಂದರೆ, ಎಲ್ಲ ಧರ್ಮಗಳಲ್ಲೂ ಸತ್ಯ ಮತ್ತು ಒಳ್ಳೆಯತನ ಇದೆ ಎಂಬುದು. ದರ್ ಇಸ್ ಟ್ರೂತ್ ಆ್ಯಂಡ್ ಗುಡ್ನೆಸ್ ಇನ್ ಆಲ್ ದ ರಿಲಿಜಿಯನ್.
ಮುಖ್ಯವಾಗಿ ವ್ಯಾಟಿಕನ್ ಸಮ್ಮೇಳನ ಗ್ರಂಥಗಳು, ಲೂಮೆನ್ ಜೆನ್ಷಿಯಮ್, ಆಕ್ಜಂತಸ್, ನೋಸ್ತ್ರಯತಾತೆ, ದೇಯಿ ವರ್ಬುಮ್, ಈ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಹೇಳೋದು ಎಲ್ಲ ಧರ್ಮಗಳಲ್ಲೂ ಸತ್ಯ ಇದೆ, ಎಲ್ಲ ಧರ್ಮಗಳಲ್ಲೂ ಒಳ್ಳೆಯತನ ಎಂಬುದು ಇದೆ. ಕಾರಣ ಎಲ್ಲ ಸತ್ಯಕ್ಕೂ ಒಳ್ಳೆಯತನಕ್ಕೂ ಮೂಲ ಯಾರು? ದೇವರು. ಹಾಗಾಗಿ ನಾವು ಏಕ ದೇವರನ್ನು ವಿಶ್ವಾಸಿಸುವಾಗ, ಒಬ್ಬರೇ ಸೃಷ್ಟಿಕರ್ತ ಎಂದು ನಂಬಿರುವಾಗ, ಈ ಒಬ್ಬರೇ ಸೃಷ್ಟಿಕರ್ತ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುತ್ತಾರೆ, ಅವರಿಗೂ ತಮ್ಮ ಅನುಗ್ರಹವನ್ನು ಕರುಣಿಸುತ್ತಾರೆ. ನಾವು ದೇವರನ್ನ ಅಪ್ಪ, ತಂದೆ ಎಂದು ಕರೆಯುವಾಗ ಎಲ್ಲರೂ ದೇವರ ಮಕ್ಕಳು ಎಂಬುದನ್ನು ಮರೆಯಬಾರದು. ಪವಿತ್ರಾತ್ಮರು ಹೇಗೆ ಗಾಳಿ ಬೆಳಕು ಎಲ್ಲ ಕಡೆ ಚಲಿಸುತ್ತೋ ಪಸರಿಸುತ್ತೋ ಹಾಗೆ ಪವಿತ್ರಾತ್ಮರು ಎಲ್ಲ ಕಡೆ ಚಲಿಸುತ್ತಾರೆ. ಹೋಲಿ ಸ್ಪಿರಿಟ್ ಫ್ಲೋಸ್ ವೇರ್ ಎವರ್ ಈ ವಾಂಟ್ಸ್ ಎಂದು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಗಾಗಿ ಇತರರನ್ನು ದೂಷಿಸದೆ ಇತರರಲ್ಲಿ ಇರುವ ಒಳ್ಳೆಯತನವನ್ನು ಗುರುತಿಸಬೇಕಿದೆ, ಸಾಮರಸ್ಯದಿಂದ ಜೀವಿಸಬೇಕಿದೆ. ಮತ್ತು ಕ್ರಿಸ್ತೇಂದ್ರ ಶುಭ ಸಂದೇಶದಲ್ಲಿ ಹೇಳುವ ಮತ್ತೊಂದು ಅಂಶ, ಇತರರನ್ನು ಪಾಪಕ್ಕೆ ಪ್ರಚೋದಿಸಬೇಡಿ. ಡೋಂಟ್ ಬಿ ಎ ಸ್ಕ್ಯಾಂಡಲ್ ಟು ಅದರ್ಸ್. ಇತರರನ್ನ ಪಾಪಕ್ಕೆ ಪ್ರಚೋದಿಸದೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಎಂದು ಹೇಳುತ್ತಾರೆ. ಈ ಎಲ್ಲ ವರಗಳಿಗಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.